ಇವತ್ತು ಸಂಸತ್ನಲ್ಲಿ ವಂದೇ ಮಾತರಂ ಸದ್ದು ಜೋರಾಗಿದೆ. ವಂದೇ ಮಾತರಂ ಗೀತೆಯನ್ನ ಹಾಡಿ ಹೊಗಳಿದ ಪ್ರಧಾನಿ ಮೋದಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿದರು. ನಮೋ ಟೀಕೆಗೆ ಪ್ರಿಯಾಂಕಾ ಗಾಂಧಿ ಕೂಡ ಕೌಂಟರ್ ನೀಡಿದ್ದಾರೆ. ನೋಡ್ಕೊಂಬನ್ನಿ ಈ ವರದಿ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಸಂಸತ್ನಲ್ಲಿ ಈಗ ವಂದೇ ಮಾತರಂನದ್ದೇ ಸದ್ದು. ವಂದೇ ಮಾತರಂ ಗೀತೆಗೆ 150ನೇ ವರ್ಷಕ್ಕೋತ್ಸವ ಹಿನ್ನೆಲೆ ಸಂಸತ್ನಲ್ಲಿ ಗೀತೆ ಬಗ್ಗೆ ಚರ್ಚೆ ನಡೆದಿದೆ. ಈ ವೇಳೆ ಪ್ರಧಾನಿ ಮೋದಿ ವಂದೇ ಮಾತರಂ ಗೀತೆಯ ಶಕ್ತಿಯನ್ನ ಹಾಡಿ ಹೋಗಲಿದ್ದಾರೆ. ಜೊತೆಗೆ ಇದೇ ವೇಳೆ ಕಾಂಗ್ರೆಸ್ ಹಾಗೂ ನೆಹರು ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. जब वंदे मातरम की रचना की तो स्वाभाविक ही वो स्वतंत्रता आंदोलन का स्वर बन गया, हर भारतीय का संकल्प बन गया. मातृभूमि स्वतंत्रता की वेदिका पर मोदमय स्वार्थ का बलिदान है, यह शब्द है वंदे मातरम. ಮುಸ್ಲಿಂ ಲೀಗ್ ಜಿನ್ನಾಗೆ ಮಣಿದ ಮಾಜಿ ಪ್ರಧಾನಿ ಹೆಸರು. वंदे मातरम के प्रति मुस्लिम लीग की विरोध की राजनीति तेज होती जा रही थी. मोहम्मद अली जिन्ना ने लखनऊ से 15 अक्टूबर 1937 को वंदे मातरम के विरुद्ध का नारा बुलंद किया. फिर कांग्रेस के तत्कालीन अध्यक्ष जवाहरलाल नेहरू को अपना सिंहासन डोलता दिखा. ಪ್ರಧಾನಿ ಮೋದಿ ಟೀಕೆಗೆ ಪ್ರಿಯಾಂಕಾ ಕೌಂಟರ್. ಜನರ ಗಮನ ಬೇರೆಡೆಗೆ ಸೆಳೆಯುವ ತಂತ್ರ ಇದು. ये किसी और बात के काबिल ही नहीं है, सिर्फ ध्यान भटकाना है जनता का. इसलिए आज हम वंदे मातरम पर चर्चा कर रहे हैं. वंदे मातरम देश के कण कण में जीवित है. ಜವಾಹರಲಾಲ್ ನೆಹರು ದೇಶಕ್ಕಾಗಿ ಬದುಕಿದ್ದರು. जवाहरलाल नेहरू इस देश के लिए जिए. सुन लीजिए, बाकी भी भेज देंगे. पंडित जवाहरलाल नेहरू इस देश के लिए जिए और देश की सेवा करते करते उन्होंने दम तोड़ा. ಹೀಗೆ ಇವತ್ತು ಲೋಕಸಭೆ ವಂದೇ ಮಾತರಂ ಮಹಾಭಾರತಕ್ಕೆ ಕಾರಣವಾಯಿತು. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣವಾಯಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು ಸಂಸತ್ನಲ್ಲಿ ವಂದೇ ಮಾತರಂ ಸದ್ದು ಜೋರಾಗಿದೆ. ವಂದೇ ಮಾತರಂ ಗೀತೆಯನ್ನ ಹಾಡಿ ಹೊಗಳಿದ ಪ್ರಧಾನಿ ಮೋದಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿದರು. ನಮೋ ಟೀಕೆಗೆ ಪ್ರಿಯಾಂಕಾ ಗಾಂಧಿ ಕೂಡ ಕೌಂಟರ್ ನೀಡಿದ್ದಾರೆ. ನೋಡ್ಕೊಂಬನ್ನಿ ಈ ವರದಿ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಸಂಸತ್ನಲ್ಲಿ ಈಗ ವಂದೇ ಮಾತರಂನದ್ದೇ ಸದ್ದು. ವಂದೇ ಮಾತರಂ ಗೀತೆಗೆ 150ನೇ ವರ್ಷಕ್ಕೋತ್ಸವ ಹಿನ್ನೆಲೆ ಸಂಸತ್ನಲ್ಲಿ ಗೀತೆ ಬಗ್ಗೆ ಚರ್ಚೆ ನಡೆದಿದೆ. ಈ ವೇಳೆ ಪ್ರಧಾನಿ ಮೋದಿ ವಂದೇ ಮಾತರಂ ಗೀತೆಯ ಶಕ್ತಿಯನ್ನ ಹಾಡಿ ಹೋಗಲಿದ್ದಾರೆ. ಜೊತೆಗೆ ಇದೇ ವೇಳೆ ಕಾಂಗ್ರೆಸ್ ಹಾಗೂ ನೆಹರು ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. जब वंदे मातरम की रचना की तो स्वाभाविक ही वो स्वतंत्रता आंदोलन का स्वर बन गया, हर भारतीय का संकल्प बन गया. मातृभूमि स्वतंत्रता की वेदिका पर मोदमय स्वार्थ का बलिदान है, यह शब्द है वंदे मातरम. ಮುಸ್ಲಿಂ ಲೀಗ್ ಜಿನ್ನಾಗೆ ಮಣಿದ ಮಾಜಿ ಪ್ರಧಾನಿ ಹೆಸರು. वंदे मातरम के प्रति मुस्लिम लीग की विरोध की राजनीति तेज होती जा रही थी. मोहम्मद अली जिन्ना ने लखनऊ से 15 अक्टूबर 1937 को वंदे मातरम के विरुद्ध का नारा बुलंद किया. फिर कांग्रेस के तत्कालीन अध्यक्ष जवाहरलाल नेहरू को अपना सिंहासन डोलता दिखा. ಪ್ರಧಾನಿ ಮೋದಿ ಟೀಕೆಗೆ ಪ್ರಿಯಾಂಕಾ ಕೌಂಟರ್. ಜನರ ಗಮನ ಬೇರೆಡೆಗೆ ಸೆಳೆಯುವ ತಂತ್ರ ಇದು. ये किसी और बात के काबिल ही नहीं है, सिर्फ ध्यान भटकाना है जनता का. इसलिए आज
हम वंदे मातरम पर चर्चा कर रहे हैं। वंदे मातरम देश के कण कण में जीवित है। ಜವಾಹರ್ಲಾಲ್ ನೆಹರು ದೇಶಕ್ಕಾಗಿ ಬದುಕಿದ್ದರು. जवाहरलाल नेहरू इस देश के लिए जिए। सुन लीजिए, बेच लो यार और थोड़े से बाकी भी बेच देंगे जी। पंडित जवाहरलाल नेहरू इस देश के लिए जिए और देश की सेवा करते करते उन्होंने दम तोड़ा। ಹೀಗೆ ಇವತ್ತು ಲೋಕಸಭೆ ಒಂದೇ ಮಾತರಂ ಮಹಾಭಾರತಕ್ಕೆ ಕಾರಣವಾಯಿತು. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣವಾಯಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು ಸಂಸತ್ನಲ್ಲಿ ವಂದೇ ಮಾತರಂ ಸದ್ದು ಜೋರಾಗಿದೆ. ವಂದೇ ಮಾತರಂ ಗೀತೆಯನ್ನ ಹಾಡಿ ಹೊಗಳಿದ ಪ್ರಧಾನಿ ಮೋದಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿದರು. ನಮೋ ಟೀಕೆಗೆ ಪ್ರಿಯಾಂಕಾ ಗಾಂಧಿ ಕೂಡ ಕೌಂಟರ್ ನೀಡಿದ್ದಾರೆ. ನೋಡ್ಕೊಂಬನ್ನಿ ಈ ವರದಿ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಸಂಸತ್ನಲ್ಲಿ ಈಗ ಒಂದೇ ಮಾತರಂನದ್ದೇ ಸದ್ದು. ಒಂದೇ ಮಾತರಂ ಗೀತೆಗೆ 150ನೇ ವರ್ಷಕ್ಕೋತ್ಸವ ಹಿನ್ನೆಲೆ ಸಂಸತ್ನಲ್ಲಿ ಗೀತೆ ಬಗ್ಗೆ ಚರ್ಚೆ ನಡೆದಿದೆ. ಈ ವೇಳೆ ಪ್ರಧಾನಿ ಮೋದಿ ಒಂದೇ ಮಾತರಂ ಗೀತೆಯ ಶಕ್ತಿಯನ್ನ ಹಾಡಿ ಹೋಗಲಿದ್ದಾರೆ. ಜೊತೆಗೆ ಇದೇ ವೇಳೆ ಕಾಂಗ್ರೆಸ್ ಹಾಗೂ ನೆಹರು ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. जब वंदे मातरम की रचना की तो स्वाभाविक ही वो स्वतंत्रता आंदोलन का स्वर बन गया, हर भारतीय का संकल्प बन गया। मातृभूमि स्वतंत्रता की वेदिका पर मोदमय स्वार्थ का बलिदान है, यह शब्द है वंदे मातरम। ಮುಸ್ಲಿಂ ಲೀಗ್ ಜಿನ್ನಾಗೆ ಮಣಿದ ಮಾಜಿ ಪ್ರಧಾನಿ ಹೆಸರು. वंदे मातरम के प्रति मुस्लिम लीग की विरोध की राजनीति तेज होती जा रही थी। मोहम्मद अली जिन्ना ने लखनऊ से 15 अक्टूबर 1937 को वंदे मातरम के विरुद्ध का नारा बुलंद किया। फिर कांग्रेस के तत्कालीन अध्यक्ष जवाहरलाल नेहरू को अपना सिंहासन डोलता दिखा। ಪ್ರಧಾನಿ ಮೋದಿ ಟೀಕೆಗೆ ಪ್ರಿಯಾಂಕಾ ಕೌಂಟರ್. ಜನರ ಗಮನ ಬೇರೆಡೆಗೆ ಸೆಳೆಯುವ ತಂತ್ರ ಇದು. ये किसी और बात के काबिल ही नहीं है, सिर्फ ध्यान भटकाना है जनता का। इसलिए आज हम वंदे मातरम पर चर्चा कर रहे हैं। वंदे मातरम देश के कण कण में जीवित है। ಜವಾಹರ್ಲಾಲ್ ನೆಹರು ದೇಶಕ್ಕಾಗಿ ಬದುಕಿದ್ದರು. जवाहरलाल नेहरू इस देश के लिए जिए। सुन लीजिए, बेच लो यार और थोड़े से बाकी भी बेच देंगे जी। पंडित जवाहरलाल नेहरू इस देश के लिए जिए और देश की सेवा करते करते उन्होंने दम तोड़ा। ಹೀಗೆ ಇವತ್ತು ಲೋಕಸಭೆ ಒಂದೇ ಮಾತರಂ ಮಹಾಭಾರತಕ್ಕೆ ಕಾರಣವಾಯಿತು. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣವಾಯಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.